ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ದಿ ಚಾನೆಲ್ ಶ್ರೀ ಸಾಹಿ ಕ್ರಿಯೇಷನ್ಸ್. ಇವತ್ತಿನ ವಿಡಿಯೋದಲ್ಲಿ ನಾನು ಬ್ಲೌಸ್ಗೆ ಸ್ಲೀವ್ಸ್ ಡಿಸೈನ್ ಅನ್ನ ಮಾಡಿ ತೋರಿಸ್ತಾ ಇದ್ದೀನಿ. ಆಲ್ರೆಡಿ ರೆಡಿ ಇರುವಂತಹ ಅಂದ್ರೆ ಹೊಲ್ದಿರುವಂತಹ ಬ್ಲೌಸ್ಗಳಿಗೆ ಅದಾದ್ಮೇಲೆ ನಾವು ವರ್ಕ್ ಅನ್ನ ಯಾವ ತರ ಮಾಡ್ಬೇಕಂತ ತೋರಿಸ್ಕೊಡ್ತಾ ಇದ್ದೀನಿ. ಬೀಡ್ಸ್ ಗಳನ್ನ ಬಳಸಿ ತೋರಿಸ್ತಾ ಇದ್ದೀನಿ. ಈ ತರ ಬೀಡ್ಸ್ ತಗೊಂಡಿದ್ದೀನಿ. ಮೀಡಿಯಂ ಸೈಜ್ ಇರುವಂತಹ ವೈಟ್ ಪರ್ಲ್ ಗೋಲ್ಡ್ ಕಲರ್ ಬೀಡ್ಸ್ ಮತ್ತೆ 3mm ಇರುವಂತಹ ಚಿಕ್ಕ ಬೀಡ್, ಈ 3 ತರಹದ ಬೀಡ್ಸ್ ಗಳನ್ನ ಯೂಸ್ ಮಾಡ್ಕೋತಿದ್ದೀನಿ. ಇದಕ್ಕೆ ನಾನು ಆಲ್ರೆಡಿ ಬ್ಯಾಕ್ ನೆಕ್ ಅನ್ನ ಮಾಡಿದ್ದೀನಿ. ಇದನ್ನ ಯಾವ ತರ ಮಾಡ್ಬೇಕಂತ ಆಲ್ರೆಡಿ ನಾನು ವಿಡಿಯೋ ಅಪ್ಲೋಡ್ ಮಾಡಿದ್ದೀನಿ. ಬೇಕು ಅಂದ್ರೆ ಲಿಂಕ್ ಡಿಸ್ಕ್ರಿಪ್ಷನ್ ಬಾಕ್ಸ್ ನಲ್ಲಿ ಕೊಟ್ಟಿರ್ತೀನಿ. ಹಾಗೆ ಮೇಲ್ಗಡೆ ಐ ಕಾರ್ಡ್ ಅಲ್ಲಿ ಬರ್ತಾ ಇರುತ್ತೆ, ಬೇಕು ಅಂದ್ರೆ ಚೆಕ್ ಮಾಡ್ಕೊಳ್ಳಿ. ವಿಡಿಯೋ ಓಪನ್ ಆಗುತ್ತೆ. ಇವಾಗ ಇದಕ್ಕೆ ನಾನು ಸ್ಲೀವ್ಸ್ಗೆ ಯಾವ ತರ ಮಾಡ್ಬೇಕಂತ ತೋರಿಸ್ಕೊಡ್ತಾ ಇದ್ದೀನಿ. ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ. ಡಿಸೈನ್ ತುಂಬಾ ಅಂದ್ರೆ ತುಂಬಾ ಚೆನ್ನಾಗಿ ಬರುತ್ತೆ. ಸ್ಲೀವ್ಸ್ ಯಾವ ಕಲರ್ ಇರುತ್ತೋ ಅದೇ ಕಲರ್ ಕಾಟನ್ ಥ್ರೆಡ್ ತಗೋಬೇಕು. 4 ಎಳೆ ತಗೊಂಡಿದ್ದೀನಿ. ಲಾಸ್ಟಲ್ಲಿ ಒಂದು ಗಂಟು ಹಾಕಿ ಇಟ್ಕೊಳ್ಳಿ. ಡಿಸೈನನ್ನು ನಾವು ಇಲ್ಲಿಂದ ಸ್ಟಾರ್ಟ್ ಮಾಡ್ಕೋಬೇಕಾಗುತ್ತೆ. ಸ್ವಲ್ಪ ಗ್ಯಾಪ್ ಬಿಟ್ಟರೂ ನಡೆಯುತ್ತೆ, ಇಲ್ಲ ಅಂದರೂ ನಡೆಯುತ್ತೆ. ಇಲ್ಲಿಂದ ಸ್ಟಾರ್ಟ್ ಮಾಡ್ಕೊಳ್ಳೋಣ. ಸ್ಟಾರ್ಟಿಂಗಲ್ಲಿ ಮೊದಲು ಲಾಕ್ ಮಾಡ್ಕೊಳ್ಳೋಣ. ಒಂದು 2 ಸಲ ಹಿಂದೆ ಮುಂದೆ ಈ ಥರ ಥ್ರೆಡ್ ತಗೋತೀನಿ. ಓಕೆ, ಲಾಕ್ ಆದಮೇಲೆ ಇದಕ್ಕೆ ಒಂದು 3mm ಇರುವಂತಹ ಒಂದು ರೌಂಡ್ ಬೀಡ್, ಅದಾದಮೇಲೆ ಒಂದು ಗೋಲ್ಡ್ ಕಲರ್ ಬಿಗ್ ಸೈಜ್ ಬೀಡ್, ಮತ್ತೆ 3mm ಇರುವಂತಹ ಒಂದು ಚಿಕ್ಕ ಬೀಡ್. ಈ 3 ಬೀಡ್ಗಳನ್ನು ಮೊದಲು ಹಾಕ್ತೀನಿ. ಹಾಕಿ ಎಲ್ಲಿಗೆ ಬರುತ್ತೋ ನೋಡ್ಕೊಳ್ಳಿ. ನೋಡಿಕೊಂಡು ಕೆಳಗಡೆಯಿಂದನೇ ನೀಡಲು ಮೇಲ್ಗಡೆ ತರಬೇಕು. ಈ ಥರ ತಂದು ಇಲ್ಲಿ ಲಾಸ್ಟ್ ಬೀಡ್ ಇದೆಯಲ್ಲ, ಇದರಿಂದ ಈ ಥರ ಹೊರಗಡೆ ತೆಗಿಬೇಕು. ನೀಡಲ್ ಈ ಥರ ಬರುತ್ತೆ. ಇವಾಗ ಇದಕ್ಕೆ ನಾನು ಒಂದು ವೈಟ್ ಪರ್ಲ್ ಅನ್ನ ಹಾಕ್ತೀನಿ. ಅದಾದ್ಮೇಲೆ ಮತ್ತೆ ಚಿಕ್ಕ ಬೀಡ್. ಈಗ 2 ಬೀಡ್ ಮಾತ್ರ ಹಾಕ್ತಾ ಇದ್ದೀನಿ. ಹಾಕ್ಕೊಂಡು ಎಲ್ಲಿಗೆ ಬರುತ್ತೋ ಅಲ್ಲಿಗೆ ಕೆಳಗಡೆಯಿಂದ ನೀಡಲ್ ಅನ್ನ ಮೇಲ್ಗಡೆ ತಗೋತೀನಿ. ಮೇಲ್ಗಡೆ ತಗೊಂಡು ಲಾಸ್ಟ್ ಬೀಡಿಂದ ನೀಡಲ್ ಅನ್ನ ಹೊರಗಡೆ ತೆಗಿತೀನಿ. ನೋಡಿ ಈ ತರ. ಇವಾಗ ಒಂದು ಗೋಲ್ಡ್ ಕಲರ್ ಬೀಡ್ ಹಾಕ್ತೀನಿ. ಅದಾದ್ಮೇಲೆ ಒಂದು ಚಿಕ್ಕ ಬೀಡ್. ಸ್ಟಾರ್ಟಿಂಗ್ ಅಲ್ಲಿ ಮಾತ್ರ 3 ಬೀಡ್ಸ್ ಬರುತ್ತೆ. ಅದಾದ್ಮೇಲೆ ಒಂದು ಬಿಗ್ ಸೈಜು, ಒಂದು ಸ್ಮಾಲ್ ಸೈಜು. ನಾನಿಲ್ಲಿ ಒಂದು ಗೋಲ್ಡ್ ಒಂದು ವೈಟ್ ಈ ತರ ಕಾಂಬಿನೇಷನ್ ಅಲ್ಲಿ ಹಾಕ್ತಾ ಇದ್ದೀನಿ. ನೀವು ಬೇಕಿದ್ರೆ ಒಂದೇ ಸಮವಾಗಿ ಅಂದ್ರೆ ಗೋಲ್ಡ್ ಕಲರ್ ಪೂರ್ತಿ ಹಾಕೋಬಹುದು, ಇಲ್ಲ ಅಂದ್ರೆ ಪೂರ್ತಿಯಾಗಿ ವೈಟ್ ಕಲರ್ ಬೀಡ್ಸೇ ಹಾಕೋಬಹುದು. ಈಗ ಈ ಬೀಡ್ ಹಾಕ್ತಿದ್ದೀನಿ. ಹಾಕಿದ್ಮೇಲೆ ಲಾಸ್ಟ್ ಬೀಡಿಂದ ಹೊರಗಡೆ ತೆಗಿತೀನಿ. ನೋಡಿ ಎಷ್ಟು ಚೆನ್ನಾಗಿ ಕಾಣಿಸುತ್ತೆ ಅಂತ. ಇವಾಗ ವೈಟ್ ಪರ್ಲ್ ಹಾಕ್ತೀನಿ. ಅದಾದ್ಮೇಲೆ ಒಂದು ಚಿಕ್ಕ ಬೀಡ್. ಇಲ್ಲಿ ಯಾವಾಗಲೂ ಕೆಳಗಡೆಯಿಂದನೇ ನೀಡಲು ಮೇಲ್ ತರಬೇಕು. ಈ ತರ ತಂದು ಲಾಸ್ಟ್ ಬೀಡಿಂದ ಮೇಲ್ಗಡೆಯಿಂದ ನೀಡಲನ್ನ ಹೊರಗಡೆ ತೆಗಿಬೇಕು. ಈ ತರ ನೋಡ್ತಾ ಇರ್ಬೋದು ಎಷ್ಟು ಚಂದ ಕಾಣಿಸ್ತಿದೆ ಅಂತ. ಇವಾಗ ಒಂದು ಗೋಲ್ಡ್ ಕಲರ್ ಬೀಡ್ ಹಾಕ್ತೀನಿ. ಅದಾದ್ಮೇಲೆ ಒಂದು ಚಿಕ್ಕ ಬೀಡ್, ಗೋಲ್ಡ್ ಕಲರ್ದೇ ಚಿಕ್ಕ ಬೀಡ್. ಬ್ಯಾಕ್ ಸೈಡಿಂದ ಮೇಲ್ಗಡೆ ತರ್ತೀನಿ. ಲಾಸ್ಟ್ ಬೀಡಿಂದ ನೀಡಲನ್ನು ಹೊರಗಡೆ ತೆಗಿತೀನಿ. ಇವಾಗ ಒಂದು ವೈಟ್ ಪರ್ಲು, ಅದಾದ್ಮೇಲೆ ಚಿಕ್ಕ ಬೀಡು. ಈ ಬೀಡ್ ಹಾಕ್ಕೊಂಡು ಕೆಳಗಡೆಯಿಂದ ನೀಡಲನ್ನು ಮೇಲ್ ತರಬೇಕು. ಲಾಸ್ಟ್ ಬೀಡಿಂದ ಹೊರಗಡೆ ತೆಗಿಬೇಕು. ಅರ್ಥ ಆಯ್ತು ಅನ್ಕೋತೀನಿ. ಇದೇ ಥರ ಪೂರ್ತಿ ಸ್ಲೀವ್ಸು ಕಂಟಿನ್ಯೂ ಮಾಡ್ಕೊಳ್ಳಿ. ಕಂಪ್ಲೀಟ್ ಆದಮೇಲೆ ತೋರಿಸ್ತೀನಿ ಯಾವ ಥರ ಬಂದಿದೆ ಅಂತ. ಓಕೆ ಫ್ರೆಂಡ್ಸ್, ನೋಡಿ ಪೂರ್ತಿಯಾಗಿ ಸ್ಲೀವ್ಸ್ ಕಂಪ್ಲೀಟ್ ಆಗಿದೆ. ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ನೋಡ್ತಾ ಇರ್ಬೋದು. ಇದೇ ಥರ ಪೂರ್ತಿಯಾಗಿ ಮಾಡ್ಕೊಂಡಿದ್ದೀನಿ. ಲಾಸ್ಟಲ್ಲಿ ಕೂಡ ಒಂದು ವೈಟ್ ಪರ್ಲ್ ಆದಮೇಲೆ ಒಂದು ಗೋಲ್ಡ್ ಕಲರ್ ಬೀಡನ್ನು ಹಾಕಿದ್ದೀನಿ. ಇವಾಗ ನಾನು ಇದನ್ನು ಲಾಕ್ ಮಾಡ್ಕೋತೀನಿ. ಇಲ್ಲಿಗೆ ನಾನು ಎಂಡ್ ಮಾಡ್ಕೋತಿದ್ದೀನಿ. ಸ್ವಲ್ಪ ಗ್ಯಾಪ್ ಬಿಟ್ಕೊಂಡಿದ್ದೀನಿ.
ಈ ಥರ ತಗೊಂಡು ಬಂದು ಈ ಬೀಡಿಂದ ಹೊರಗಡೆ ತೆಗಿತೀನಿ. ನೀಡಲು ತೆಗೆದು ಬ್ಯಾಕ್ ಸೈಡ್ಗೆ ಟರ್ನ್ ಮಾಡಿಕೊಂಡು ಇಲ್ಲಿ ಲಾಕನ್ನು ಮಾಡ್ಕೊಳ್ಳೋಣ. ನೀವು ಯಾವ ಥರ ಮಾಡ್ತೀರೋ ಆ ಥರ ಲಾಕ್ ಮಾಡ್ಕೊಳ್ಳಿ. ಹೀಗೆ ಮಾಡಬೇಕಂತೇನಿಲ್ಲ, ಬಿಚ್ಕೊಳ್ದೆ ಇರೋ ಥರ ಲಾಕ್ ಮಾಡಿಕೊಂಡ್ರೆ ಸಾಕು. ಈಗ ಥ್ರೆಡನ್ನು ಕಟ್ ಮಾಡ್ಕೋತೀನಿ. ನೋಡ್ತಾ ಇರ್ಬೋದು ಎಷ್ಟು ನೀಟಾಗಿ ಬಂದಿದೆ ಅಂತ. ಕಲರ್ ಕೂಡ ಹೈಲೈಟ್ ಆಗಿದೆ. ಈ ಪಿಂಕ್ ಕಲರ್ಗೆ ಈ ಬೀಡ್ಸ್ಗಳ ಕಾಂಬಿನೇಷನ್ ತುಂಬ ಚೆನ್ನಾಗಿ ಬಂದಿದೆ. ನಿಮಗೂ ಕೂಡ ಇಷ್ಟ ಆಯಿತು ಅನ್ಕೋತೀನಿ. ಇಷ್ಟ ಆಗಿದ್ದರೆ ಒಂದು ಲೈಕ್ ಮಾಡಿ, ಹಾಗೆ ಫ್ರೆಂಡ್ಸ್ಗಳಿಗೆ ಶೇರ್ ಮಾಡಿ. ಜಾಸ್ತಿ ಜನ ಈ ಥರ ಡಿಸೈನ್ಸ್ಗಳೇನಾದರೂ ತೋರಿಸಿದಾಗ ಕಮೆಂಟ್ ಮಾಡೋದು ಬೀಡ್ಸ್ಗಳು ಕಲರ್ ಹೋಗುತ್ತೆ ಅಂತ. ಕಲರ್ ಹೋಗದೆ ಇರೋ ಬೀಡ್ಸನ್ನು ಶಾಪಲ್ಲಿ ಕೇಳಿ ತಗೊಳ್ಳಿ, ಅದನ್ನು ಯೂಸ್ ಮಾಡಿ. ಚೆನ್ನಾಗಿರುವಂತಹ ಪರ್ಲ್ಸನ್ನು ಯೂಸ್ ಮಾಡಿ, ಅದು ಕಲರ್ ಹೋಗೋದಿಲ್ಲ. ಗೋಲ್ಡ್ ಕಲರ್ ಬೀಡ್ಸ್ ಕೂಡ ಅಷ್ಟೇ ಸಿಗುತ್ತೆ ಕಲರ್ ಹೋಗದೆ ಇರೋದು. ಆ ಥರ ಬೀಡ್ಸ್ಗಳನ್ನು ನೀವು ಯೂಸ್ ಮಾಡಿ. ಓಕೆ ಫ್ರೆಂಡ್ಸ್, ನೋಡಿ ಈ ಥರ ಕಾಣಿಸ್ತಾ ಇದೆ ಫೈನಲ್ಲು. ನಿಮಗೂ ಕೂಡ ಇಷ್ಟ ಆಯಿತು ಅನ್ಕೋತೀನಿ. ಇಷ್ಟ ಆಗಿದ್ದರೆ ನೀವು ಒಂದ್ಸಲ ಟ್ರೈ ಮಾಡಿ, ಯಾವ ಥರ ಬಂತು ಅಂತ ಕಮೆಂಟ್ ಮುಖಾಂತರ ತಿಳಿಸಿ. ಇದಕ್ಕೆ ಬ್ಯಾಕ್ ನೆಕ್ ಬಂದು ಈ ಥರ ಮಾಡ್ಕೊಂಡಿದ್ದೆ. ಇದು ಕೂಡ ಬೇಕಂದರೆ ಲಿಂಕ್ ಕೊಟ್ಟಿರ್ತೀನಿ, ಬೇಕು ಅಂದರೆ ಚೆಕ್ ಮಾಡ್ಕೊಳ್ಳಿ. ಡಿಸ್ಕ್ರಿಪ್ಷನ್ ಬಾಕ್ಸಲ್ಲೂ ಇರುತ್ತೆ, ಹಾಗೆ ಮೇಲ್ಗಡೆ ಐ ಕಾರ್ಡಲ್ಲಿ ಬರ್ತಾ ಇರುತ್ತೆ. ಒಂದು ವೇಳೆ ಇದೇ ಡಿಸೈನ್ ಬ್ಯಾಕ್ ನೆಕ್ಗೆ ಯಾವ ಡಿಸೈನ್ ಇದೆಯೋ ಇದೇ ಇಲ್ಲೂ ಕೂಡ ನೀವು ಹಾಕ್ಕೋಬೋದು, ಸ್ಲೀವ್ಸ್ಗೂ ಕೂಡ. ಇಲ್ಲ ಅಂದರೆ ಈಗ ಸ್ಲೀವ್ಸ್ಗೆ ಮಾಡ್ಕೊಂಡಿದ್ದೀನಲ್ಲ, ಇದನ್ನು ಬ್ಯಾಕ್ ನೆಕ್ಕಿಗೆ ಕೂಡ ಈ ಡಿಸೈನನ್ನು ನೀವು ಟ್ರೈ ಮಾಡ್ಬೋದು. ತುಂಬ ಅಂದರೆ ತುಂಬ ಚೆನ್ನಾಗಿ ಕಾಣಿಸುತ್ತೆ. ಪರ್ಸ್ನಲಿ ನನಗೂ ತುಂಬ ಇಷ್ಟ ಆಯಿತು. ಹಾಗೆ ಈ ವಿಡಿಯೋನ ನೀವು ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ನೋಡ್ತಾ ಇದ್ದರೆ ಪ್ಲೀಸ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪಕ್ಕದಲ್ಲಿರೋ ಬೆಲ್ ಐಕಾನ್ನ ಕ್ಲಿಕ್ ಮಾಡಿ ಆಲ್ ಅನ್ನೋ ಆಪ್ಷನ್ನ ಸೆಲೆಕ್ಟ್ ಮಾಡಿಕೊಂಡ್ರೆ ನಾನು ವಿಡಿಯೋ ಹಾಕಿದ ತಕ್ಷಣ ಮೊದಲು ನಿಮಗೆ ನೋಟಿಫಿಕೇಷನ್ ಬಂದು ತಲುಪುತ್ತೆ. ವಿಡಿಯೋನ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿದ್ದಕ್ಕೆ ಥ್ಯಾಂಕ್ ಯು ಫ್ರೆಂಡ್ಸ್. ಥ್ಯಾಂಕ್ ಯು ಫಾರ್ ವಾಚಿಂಗ್. ಥ್ಯಾಂಕ್ ಯು.